ಹಾಯ್ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಗೆ ಸ್ವಾಗತ. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್, ನೀವು ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸ್ಪೆಷಲ್ ಡಿಶ್ ತಂದಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಸುವರ್ಣಗಡ್ಡೆ ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಪೆಷಲ್ ಇರುತ್ತೆ. ಕಾಫಿ ಟೈಮ್ಗೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಗಡ್ಡೆ ಕಬಾಬ್ಗೆ ಬೇಕಾಗಿ ಪದಾರ್ಥಗಳು ಏನೇನು ಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಬಟ್ಲು ಸುವರ್ಣಗಡ್ಡೆ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನ್ ಮೊಸರು, 2 ಸ್ಪೂನ್ ಕಬಾಬ್ ಪೌಡರು ಮತ್ತು ಸ್ವಲ್ಪ ಎಣ್ಣೆ. ಇದಿಷ್ಟು ಸುವರ್ಣಗಡ್ಡೆ ಕಬಾಬ್ಗೆ ಬೇಕಾಗಿರೋ ಪದಾರ್ಥಗಳು. ಹೇಗೆ ಮಾಡಬೇಕಂತ ತೋರಿಸ್ಕೊತೀನಿ. ಬಾಳಿಗೆ ಕಬಾಬ್ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸುವರ್ಣಗಡ್ಡೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಮೊಸರು ಹಾಕ್ಕೊತ 2 ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಹಾಕ್ಕೊಂಡ್ರೆ ಇದಕ್ಕೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳಂಗೇನಿಲ್ಲ, ಉಪ್ಪಿನ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದಕ್ಕೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂತ ತೋರಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ಒಂದು ನಿಮಿಷ ಚೆನ್ನಾಗಿ ಮೊಳಲೇಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೈಟ್ ಬೆಟ್ಟಾಗಿ ಮಾಡ್ಕೋಬೇಕು, ಜಾಸ್ತಿ ಇರಬೇಕಂತಿಲ್ಲ. ಸ್ವಲ್ಪ ಚೆನ್ನಾಗಿ ಮಸಾಲೆ ಅದಕ್ಕೆ ಕಚ್ಕೊಂಡ್ರೆ ಅಷ್ಟೇ ಸಾಕು ಫ್ರೆಂಡ್ಸ್. ಇದಕ್ಕೆ ಯಾವ ರೀತಿ ಅಂತ ನೋಡಿ. ಸುವರ್ಣಗಡ್ಡೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಕಟ್ ಮಾಡ್ಕೋಬೇಕು, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈ ಕಟ್ತಾ ಬರುತ್ತೆ ಫ್ರೆಂಡ್ಸ್. ಅಷ್ಟೇ ನೋಡಿ ರೀತಿ ತಗೊಳ್ಕೊಂಡಿದ್ದೀನಿ. ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಎಣ್ಣೆ ಕಾದಿದೆ. ಈಗ ಒಂದೊಂದು ಸುವರ್ಣಗಡ್ಡೆ ಹಾಕ್ಕೊತಾ ಇದ್ದೀನಿ ನಾನು. ಅದಕ್ಕೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಚೆನ್ನಾಗಿರುತ್ತೆ. ಒಂದೊಂದು ಹಾಕೋಬೇಕು, ತುಂಬ ಚೆನ್ನಾಗಿ ಸ್ಪೆಷಿಯಾಗಿ ಹಾಕ್ಬೇಕು. ಕೈಲಾರು ಹಾಕೋಬೋದು, ಸ್ಪೂನಲ್ಲಾರು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟು ಆಗಿದೆ. ಇದು ಆದಮೇಲೆ ಎತ್ತಬೇಕಿದು. ಹೇಗೆ ಆಗುತ್ತೆ ಫ್ರೆಂಡ್ಸ್. ಇದು ನೊರೆ ಎಲ್ಲ ಫುಲ್ ಕಮ್ಮಿ ಆಗುತ್ತೆ. ನೊರೆ ಎಲ್ಲ ಕಮ್ಮಿ ಆದಮೇಲೆ ತೆಗಿತಾರೆ ನೋಡಿ ಫ್ರೆಂಡ್ಸ್. ಇದು ಇಷ್ಟು ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಫ್ರೆಂಡ್ಸ್. ಇದು ಇನ್ನೊಂದು ಸೆಕೆಂಡ್ ಟ್ರಿಪ್ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ನೊರೆ ಎಲ್ಲ ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಇದು ನೊರೆ ಎಲ್ಲ ಫುಲ್ ಕಮ್ಮಿ ಆಗಬೇಕು, ಆ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಅದು ನೊರೆ ಕಮ್ಮಿ ಆಗಿಲ್ಲ ಅಂದರೆ ಇನ್ನೂ ಬೇಯಬೇಕು ಅಂತ ಅರ್ಥ ಇದೆ ಫ್ರೆಂಡ್ಸ್. ಇದು ಅದಕ್ಕೆ ನಾವು ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಇದನ್ನ ದೊಡ್ಡ ಉರಿ ಬೇಯಿಸ್ಕೋಬಾರ್ದು. ದೊಡ್ಡ ಉರಿ ಬೇಯಿಸ್ಕೊಂಡು ಮೇಲ್ಗಡೆ ಸ್ಪೆಸಿ ಆಗುತ್ತೆ, ಈಗ ಹೊರಗಡೆ ಕಾಯಿ ಬೆಂದಿರೋಲ್ಲ. ಹೀಗೆ ಸಣ್ಣ ಬೇಯಿಸ್ಕೊ. ಸುವರ್ಣಗಡ್ಡೆ ಕಬಾಬ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊತೀನಿ. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.